ಮುಂದಿನ ಹಂತದಲ್ಲಿ ಮಾಡುವಂತಹ ಏನು ಯುದ್ಧದ ಕಾರ್ಮೋಡ ಉಂಟು. ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡು 48,000 ಸಂಖ್ಯೆಯಲ್ಲಿ ಗಾಯತ್ರಿ ಮಂತ್ರ ಜಪ ಸೈನಿಕರಿಗೆ ನಮ್ಮ ಕಡೆಯಿಂದ ಏನು ಮಾಡಬಹುದು ಅಂತ ಹೇಳುವಂತಹ ವಿಚಾರವನ್ನು ನಾವು ಆಲೋಚನೆ ಮಾಡಿಕೊಂಡು ಇಲ್ಲಿ ನಾವು 48,000 ಗಾಯತ್ರಿ ಮಂತ್ರ ಮಾಡ್ತಾ ಇದ್ದೇವೆ, ಮತ್ತೆ ದುರ್ಗಾ ಸೂಕ್ತ ಹೇಳ್ತಾ ಇದ್ದೇವೆ. ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ಆಗ್ತಾ ಉಂಟು, ಸೈನಿಕರಿಗೆ ಒಳ್ಳೆದೇ ಆಗಲಿ ಅಂತ ನಾನು ಬೇಡಿಕೊಳ್ಳುದು. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿರುವ ಭಾರತೀಯ ಸೇನೆ ಮತ್ತು ಭಾರತೀಯ ಸೇನೆಯ ಪ್ರತಿಯೊಬ್ಬ ಹೆಮ್ಮೆಯ ಅಧಿಕಾರಿಗೂ ಶುಭವಾಗಲಿ. ಪಾಕ್ ಮತ್ತು ಭಾರತ ನಡುವಿನ ಯುದ್ಧದಲ್ಲಿ ಭಾರತೀಯ ಸೇನೆಗೆ ಜಯ ಸಿಗಲಿ ಎಂಬ ಉದ್ದೇಶದಿಂದ ಮಂಗಳೂರಿನ ಭಾರತೀಯ ಎಜುಕೇಷನ್ ಟ್ರಸ್ಟ್ ಮತ್ತು ಶಂಕರಶ್ರೀ ವೇದಪಾಠ ಶಾಲಾ ವಿದ್ಯಾರ್ಥಿಗಳಿಂದ ಗಾಯತ್ರಿ ಮಂತ್ರ ಮತ್ತು ದುರ್ಗಾ ಸೂಕ್ತವನ್ನು ಪಠಣ ಮಾಡಲಾಗುತ್ತಿದೆ. ಹರೇ ರಾಮ್. ನಾನು ಶಿವಪ್ರಸಾದ್ ಭಟ್ ಅಂತ, ದಕ್ಷಿಣ ಕನ್ನಡ ವಿಟ್ಲ ಸಮೇತ ಅಮೈ ಅಂತ ಊರಿನಲ್ಲಿರುವನು. ಮೊನ್ನೆ ನಡೆದಂತಹ ದುರಂತದ ನಂತರ ನಡೀತಾ ಇರುವಂತಹ ಈಗಿನ ಸೈನಿಕ ಕಾರ್ಯಾಚರಣೆ ಏನುಂಟು, ಇದರ ಮುಂದಿನ ಹಂತದಲ್ಲಿ ಮಾಡುವಂತಹ ಏನು ಯುದ್ಧದ ಕಾರ್ಮೋಡ ಉಂಟು. ಇದರೆಲ್ಲ ಒಂದು ನಮ್ಮ ಸೈನಿಕರ ರಕ್ಷಣೆಗೋಸ್ಕರವಾಗಿ ನಾವು ಇಲ್ಲಿ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡು ಒಂದು 48,000 ಸಂಖ್ಯೆಯಲ್ಲಿ ಗಾಯತ್ರಿ ಮಂತ್ರ ಜಪ ಹಾಗೆ ದುರ್ಗಾ ಸೂಕ್ತ ಪಾರಾಯಣಗಳನ್ನು ನಾವು ಎಲ್ಲರೂ ಸೇರಿ ಮಾಡ್ಕೊಳ್ತಾ ಇದ್ದೇವೆ. ನಿನ್ನೆಯಿಂದ ಆರಂಭ ಮಾಡಿ ಇವತ್ತು ಮಧ್ಯಾಹ್ನ ಕಾಲದಲ್ಲಿ ಹಾಗೆ ಸಂಜೆಯ ಸಮಯದಲ್ಲಿ ಈ ಮಂತ್ರ ಜಪಗಳನ್ನು ಮಾಡ್ತಾ ಇದ್ದೇವೆ. ಸೈನಿಕರಿಗೆ ನಮ್ಮ ಕಡೆಯಿಂದ ಏನು ಮಾಡಬಹುದು ಅಂತ ಹೇಳುವಂತಹ ವಿಚಾರವನ್ನು ನಾವು ಆಲೋಚನೆ ಮಾಡಿಕೊಂಡು ನಮ್ಮಲ್ಲಿರುವಂತಹ ಮಂತ್ರಗಳ ಮೂಲಕವಾಗಿ ಸೈನಿಕರಿಗೆ ಅವರ ಕ್ಷಾತ್ರ ತೇಜಸ್ಸನ್ನು ಅಭಿವೃದ್ಧಿ ಆಗುವ ಹಾಗೆ ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ಕೈಯಿಂದ ಆಗುವಂತಹ ಕೆಲಸ, ನಾವು ಅಧ್ಯಯನ ಮಾಡಿದಂತಹ, ನಾವು ಅನುಷ್ಠಾನ ಮಾಡಿದಂತಹ ಮಂತ್ರಶಕ್ತಿಯ ಮೂಲಕವಾಗಿ ಅವರಿಗೆ ಒಂದು ರಕ್ಷಣೆಯನ್ನು ಕೊಡುವಂತಹ ಪ್ರಯತ್ನ ನಾವು ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಂಗಡಿಗರು ಸೇರಿಕೊಂಡು ಮಾಡ್ತಾ ಇದ್ದೇವೆ. ನಿನ್ನಿನ ದಿವಸ ನಾವು 24,000 ಸಂಖ್ಯೆಯ ಗಾಯತ್ರಿ ಜಪವನ್ನು ಮಾಡಿದ್ದೇವೆ. ಇವತ್ತು ಸಹ ಅದೇ ಪ್ರಮಾಣದಲ್ಲಿ 24,000 ಗಾಯತ್ರಿ ಜಪಗಳನ್ನು ಮಾಡಿ ಒಂದು ಪೂರ್ಣ 48,000 ಗಾಯತ್ರಿ ಜಪಗಳನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ 108ಕ್ಕೂ ಮಿಕ್ಕಿ ದುರ್ಗಾ ಸೂಕ್ತ ಪಾರಾಯಣಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಮಾಡಿದಂತಹ ಎಲ್ಲ ಮಂತ್ರ ಪಠಣದ ಶಕ್ತಿಯಿಂದ ಆ ಎಲ್ಲ ಸೈನಿಕರಿಗೂ ನಮ್ಮ ದೇಶಕ್ಕೂ ಭದ್ರತೆಯು ರಕ್ಷಣೆಗೆ ಒದಗಿ ಬಂದು ಇನ್ನು ಮುಂದೆ ಈ ತರದ ಯಾವುದೇ ರೀತಿಯ ದುರಂತಗಳು ಮತ್ತು ನಮ್ಮ ದೇಶದ ಮೇಲೆ ಯಾವುದೇ ರೀತಿಯ ಭಯೋತ್ಪಾದನಾ ದಾಳಿಗಳು ಸಂಭವಿಸಬಾರದು ಎಂಬುದಂತಹ ಪ್ರಾರ್ಥನೆಯನ್ನು ನಮ್ಮ ದೇವರುಗಳಲ್ಲಿ, ನಮ್ಮ ಆರಾಧನಾ ದೇವತೆಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸರಿ, ಆಲೋಚನೆ ಹೇಗೆ ಬಂತು ಅಂತ ಈ ಗಾಯತ್ರಿ ಮಂತ್ರದ ಮೂಲಕ ನಾವು ಸೈನಿಕರಿಗೆ ಪ್ರಾರ್ಥಿಸೋಣ ಅಂತ ನಾವು ಈ ಹಿಂದೆ ನಡೆದಂತಹ ಭಯೋತ್ಪಾದನಾ ದಾಳಿಗಳ ಸಂದರ್ಭದಲ್ಲೂ ಸಹ ನಾವು ನಮ್ಮ ಊರಿನಲ್ಲಿ ಅಲ್ಲಿ ರುದ್ರ ಅಧ್ಯಯನ ಮಾಡಿದವರೆಲ್ಲ ಸೇರಿಕೊಂಡು ಇದೇ ರೀತಿಯ ಚಟುವಟಿಕೆಗಳನ್ನು ಹಿಂದಿನ ಭಯೋತ್ಪಾದಕ ದಾಳಿ ಸಂದರ್ಭದಲ್ಲಿ ಸಹ ನಾವು ಮಾಡಿದ್ವಿ. ಅದೇ ಪ್ರಭಾವದಿಂದ ಹಾಗೆ ನಮ್ಮ ಹಿರಿಯರು, ನಮ್ಮ ಗುರುಗಳು ಇದಕ್ಕೆ ನಮಗೆ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ತಂಡದ ಮೂಲಕವಾಗಿ ನಾವು ಗುರುಗಳ ಏನು ಮಾರ್ಗದರ್ಶನ ಉಂಟು ಅದೇ ಪ್ರಕಾರವಾಗಿ ಈ ಜಪಾನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಈ ಜಪಾನುಷ್ಠಾನ ಸಂದರ್ಭದಲ್ಲಿ ನಮ್ಮ ತಂಡಕ್ಕೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಬೇಕಾಗಿ ನಾವು ಸುನೀಲ್ ಕುಲಕರ್ಣಿಯನ್ನು ಕೇಳಿಕೊಂಡಿದ್ದೇವೆ. ಅವರು ಸಹ ಬಂದು ನಮ್ಮ ಪಾಠಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಇದರ ಉದ್ದೇಶ, ಇದರ ತಾತ್ಪರ್ಯ, ಇದರಿಂದ ನಾವು ಯಾವ ರೀತಿ ನಿತ್ಯ ಸಂಧ್ಯಾ ವಂದನೆ ಮಾಡುವಂತಹ ಸಂದರ್ಭದಲ್ಲಿ ಏನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ವಿಶೇಷ ಸಂಕಲ್ಪವೇ ಅದೇ ಇರುವುದು, ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ನಾವು ಹೇಳ್ತೇವೆ. ನಮಗೆ ಬ್ರಾಹ್ಮಣರಿಗೆ, ಗೋವುಗಳಿಗೆ ಮಾತ್ರ ಅಲ್ಲ, ಎಲ್ಲ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಚಾತುರ್ವರ್ಣ್ಯಗಳಲ್ಲಿ ಅವರೆಲ್ಲರಿಗೂ ನಾವು ಒಳ್ಳೇದಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು ನಿಮ್ಮ ನಿತ್ಯ ಸಂಧ್ಯಾವನಲ್ಲಿ ನಮ್ಮ ಅನುಷ್ಠಾನಗಳಲ್ಲಿ ಎಲ್ಲವೂ ಅದೇ ಪ್ರಥಮವಾದಂತಹ ಕಾರ್ಯವಾಗಿರುತ್ತದೆ. ಆ ದೇವತೆಗಳು ನಾವು ಮಾಡುವಂತಹ ಅನುಷ್ಠಾನಗಳಿಂದ ಸಂತೋಷಪಟ್ಟು ನಮಗೆ ಮಾತ್ರ ಅಲ್ಲ, ನಮಗೆ ಎಲ್ಲರಿಗೂ ಸುಖವನ್ನು, ಸಮೃದ್ಧಿಯನ್ನು, ರಕ್ಷಣೆಯನ್ನು ಒದಗಿಸಿಕೊಡಬೇಕು ಅಂತ ಅರ್ಥಗಳನ್ನೇ ಎಲ್ಲ ಮಂತ್ರದ ಅರ್ಥಗಳು ನಮಗೆ ಕೊಡ್ತಾ ಇದೆ.
ಸರ್, ಈಗ ಪಹಲ್ಗಾಮ್ ದಾಳಿಗೆ ವಿರುದ್ಧವಾಗಿ ಸಿಂಧೂರ್ ಅಂತ ಒಂದು ಇದಾಗಿದೆ. ಇದರ ಬಗ್ಗೆ ನಿಮ್ಗೆ ಏನಂತ ಅನಿಸ್ತದೆ? ಭಾರತ ಸೈನಿಕರ ಬಗ್ಗೆ ಆಗ್ಲಿ, ಅಟ್ಯಾಕ್ ಬಗ್ಗೆ ಆಗ್ಲಿ. ಇದು ಅತ್ಯಂತ ಒಂದು ಉತ್ತಮವಾದಂತಹ ಕಾರ್ಯ. ನಾವು ಧನ್ವನಾ ಜಿಂಜನೇಮ ಧನ್ವನಾ ದೇವ್ರ ಸಮಧೋ ಜಯೇಮ ಧನಶತ್ರೋರಪ ಕಾಮಂಕುಡೋ ಧನ್ವನಾ ಸರ್ವ ಪ್ರದಿಶೋ ಜಯೇಮ. ಇಂಥ ಮಂತ್ರಾರ್ಥದ ಪ್ರಕಾರ ಎಲ್ಲ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರುವಂಥದ್ದಲ್ಲ. ನಮ್ಮ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ತದ್ವಿರುದ್ಧವಾದಂತಹ ದಾಳಿಯನ್ನು ಮಾಡಲೇಬೇಕು. ನಮ್ಮ ಕ್ಷಾತ್ರ ತೇಜಸ್ಸನ್ನು ನಾನು ಬಿಡುವಾಗಿಲ್ಲ. ನಾವು ಯಾವ ಪ್ರಮಾಣದಲ್ಲಿ ನಾವು ಶಾಂತಿಯನ್ನು ಬಯಸ್ಕೊಳ್ತಾ ಇದ್ದೇವೋ, ಒಂದು ಹಂತದಿಂದ ಮತ್ತೆ ನಾವು ಪ್ರತಿದಾಳಿಯನ್ನು ಮಾಡಿ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಆ ನಿಟ್ಟಿನಿಂದ ನಮ್ಮ ದೇಶದ ಪ್ರಧಾನಿಗಳು ಮತ್ತು ಎಲ್ಲ ಸೇನಾ ದಳದ ಮುಖ್ಯಸ್ಥರು ಮಾಡಿಕೊಂಡಂತಹ ಏನು ತೀರ್ಮಾನ ಉಂಟು, ಅದಕ್ಕೆ ನಾವು ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇವೆ. ನನ್ನ ಹೆಸರು ಆದಿತ್ಯ ಅಂತ. ನಾವು ಕೆಲವು ಸಲ ಅವರ ಸೈನಿಕರ ಮನೆಯವರಿಗೆ ಜಪ ಮಾಡ್ತಾ ಇದ್ದೇವೆ ಈಗ, ಮತ್ತೆ ಸೈನಿಕರು ಕೂಡ ಅವರ ಮನೆಗೆ ಯಾಕೆ ಅಂತ ಅವರ ಮನೆಯವರಿಗೆ ಯಾಕೆ ಜಪ ಮಾಡೋದಂದ್ರೆ, ಅವರ ಮನೆಯವರು ಒಳ್ಳೆಯದಾಗಿರ್ತಾರೆ, ಆ ಸೈನಿಕರು ಒಳ್ಳೆಯದಾಗಿರ್ತಾರೆ. ಆವಾಗ ನಮ್ಮ ದೇಶಕ್ಕೆ ಇನ್ನೂ ಸುರಕ್ಷಿತವಾಗಿ ಇರ್ತದೆ. ಅದಕ್ಕೆ ನಾವು ಅವರಿಗೆ ಜಪ ಮಾಡ್ತೇವೆ. ನಾನು ಸೈನಿಕರಿಗೆ ಶಕ್ತಿ ಕೊಡಬೇಕೆಂದು ಮತ್ತೆ ಪಾಕಿಸ್ತಾನದೊಡನೆ ವಿರೋಧಿಸಲೆಂದು ಈ ದುರ್ಗಾ ಸೂಕ್ತ ಪಠನೆ ಮತ್ತು ನಾನು ದುರ್ಗೆಯನ್ನು ಪ್ರಾರ್ಥಿಸುತ್ತೇನೆ ಶಕ್ತಿ ಕೊಡಲು. ಇಲ್ಲಿ ನಾವು 48,000 ಗಾಯತ್ರಿ ಮಂತ್ರ ಮಾಡ್ತಾ ಇದ್ದೇವೆ, ಮತ್ತೆ ದುರ್ಗಾ ಸೂಕ್ತ ಹೇಳ್ತಾ ಇದ್ದೇವೆ ಸೈನಿಕರಿಗೆ ಒಳ್ಳೇದಾಗ್ಬೇಕಂತೆ. ಸೈನಿಕರು ಮತ್ತೆ ಇಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ಆಗ್ತಾ ಉಂಟು. ಸೈನಿಕರಿಗೆ ಒಳ್ಳೆದೇ ಆಗಲಿ ಅಂತ ನಾನು ಬೇಡಿಕೊಳ್ಳುದು.